ಮುಖ್ಯಮಂತ್ರಿ ಸ್ಥಾನ ಕುರುಳಾಗುತ್ತಾ ಮೂಡ ಹಗರಣ ಏನಕ್ಕೆ ಆಗ್ತದೆ? ಏನೇನು ಇಲ್ಲ ಸರ್. ಈಗ ಏನಾಗಿದೆ, ಈಗ ಏನು ಇಲ್ಲ. ಸಿಎಂ ಎಲ್ಲಿ ಭಯ ಬದ್ದವ್ರೆ? ಸಿಎಂ ಯಾವ ಟಗರ್? ಆ ಸಿಎಂ ಯಾವತ್ತು ಟಗರೇ. ಅದು ಭಯ ಬಡೋದು ಪ್ರಶ್ನೆನೇ ಬರಲ್ಲ. ಒಂಥರ ಹುಲಿ ಇದ್ದಂಗೆ ನಮ್ಮ ಸಿಎಂ, ಒಂಥರ ಟಗರ್ ಅಂತಾರೆ ನೋಡಿ ಅಂತ. ಆ ಥರ ಟಗರ್ ನಮ್ಮ ಟಗರ್. ಅವರು ಭಯ ಬೀಳೋದು ಪ್ರಶ್ನೆ. BJPಗೆ ಏನಾಗಿದೆ, ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೇವರಾಜ ಸಾಹೇಬ್ರ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಇವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವ್ರ ಪಾಪ್ಯುಲಾರಿಟಿ ಸಹಿಸೋಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯಂಗೆ ಏನಾದ್ರು ತೊಂದರೆ ಕೊಟ್ಟರೆ ಕಾಂಗ್ರೆಸ್ ತೆಗಿಬೋದು ಅಂತ ಅವ್ರ ಹಿನ್ನೆಲೆಯಲ್ಲಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ಇದ್ದಾರೆ, ಎಲ್ಲ MLAಗಳು ಇದ್ದಾರೆ. ಎಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ರಾಜ್ಯ ಜನ ಇದ್ದಾರೆ. 7 ಕೋಟಿ ಜನ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಏನು ಮಾಡೋಕ್ಕಾಗಲ್ಲ ಸರ್. ಅದೇ ಹೇಳ್ತಲ್ಲ, ಅವ್ರಿಗೆ ಎಲ್ಲ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ. ಅವ್ರ ಪಾಪ್ಯುಲಾರಿಟಿ ಸೇರ್ಸೋಕ್ಕಾಗ್ತಾ ಇಲ್ಲ. ಈಗ ನಿಂತ್ಕೊಂಡ್ರೆ ಯಾರನ್ನ ನೋಡಿ, ನಾನು ನೋಡಿದ್ದೀನಿ. ನಾನು ಭಾಳಷ್ಟು ಚೆನ್ನಾಗಿ ನೋಡಿದ್ದೀನಿ. ನಾನು ಲೀಡರ್ಗಳು ಎಷ್ಟು ಕೇಳಬಾರ್ದು. ಎಲ್ಲರಿಗೂ ಎಲ್ಲ ರಾಜಕಾರಣಿಗಳು, BJP ಇರಲಿ JDS ಇರಲಿ, BJP ಇರಲಿ ಈಗ ಸಿದ್ದರಾಮಯ್ಯ ಇಲ್ಲಿ ಬಂದು ನಿಂತ್ಕೊಳ್ಳಿ, 1000 ಜನ ಬರ್ತಾರೆ. ಬೇರೆಯವ್ರ ದುಡ್ಡೆಲ್ಲ ವೆಹಿಕಲ್ ಮಾಡಿ ದುಡ್ಡು ಖರ್ಚು ಮಾಡಿ ಜನ ಸೇರಿಸಬೇಕು. ನಮ್ಮ ನಾಯಕ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ. ಹೈಕಮಾಂಡ್ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ MLAಗಳು, ಎಲ್ಲ ನಮ್ಮ ಲೀಡರ್ಸ್ಗಳು, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನ ಅವ್ರ ಜೊತೆ ಇದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಅವ್ರು ಏನು ಸರ್ ಮೂಡ ಹಗರಣ ದಾಖಲೆ ಬಿಡುಗಡೆ ಮಾಡಿದ್ದೆ ಕಾಂಗ್ರೆಸ್ನವರು ಅಂತ ಅವ್ರಿಗೆ ಏನು ಹೇಳ್ತೀವಿ? ಸತ್ಯ ಅವ್ರಿಗೆ ಏನಾಗಿದೆ, ಈಗ ಗೊತ್ತಾಗಿದೆ ಇದಲ್ಲಿ ಏನಿಲ್ಲ ಅಂತ. ಈಗ ನಮ್ಮೆಲ್ಲ ಗೂಬೆ ಕುಣಿಸ್ತವ್ರೆ. ಈಗ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗ ನಿನ್ನೆ 3-4 ದಿನದಿಂದ ಹೈಕೋರ್ಟಲ್ಲಿ ಏನು ನಡೀತಾ ಇದೆ ವಾದ ವಿವಾದ, ಅದೆಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಎಲ್ಲ ಒಂದು ಕಡೆ ಇದ್ದಲ್ಲಿ ಏನು ಸಿಕ್ಕಲ್ಲ ಅಂತ ಈಗ ನಮ್ಮೆಲ್ಲ ಗೂಬೆ ಕುಣಿಸೋಕೆ ಹೊರಟವ್ರೆ.